ಇನ್ನು ಕ್ರಿಕೆಟ್ ಇದು ಕೇವಲ ಪುರುಷರ ಕ್ರೀಡೆಯಲ್ಲ, ಮಹಿಳೆಯರು ಸಹ ಕ್ರಿಕೆಟ್ನಲ್ಲಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಮೊದಲ ರಣಜಿ ಟ್ರೋಫಿ ಗೆದ್ದು 50 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಇದೇ ಸಮಯದಲ್ಲಿ ಲೇಡಿ ಗವಾಸ್ಕರ್ ಎಂದೇ ಫೇಮಸ್ ಆಗಿದ್ದ ಕ್ರಿಕೆಟರ್ಗೆ ಗೌರವಾರ್ಥವಾಗಿ ಚಿನ್ನಸ್ವಾಮಿಯಲ್ಲಿ ಸ್ಟ್ಯಾಂಡ್ಗೆ ಹೆಸರಿಡುವಂತೆ ಆಗ್ರಹಿಸಲಾಗಿದೆ. ಭಾರತದ ಮೊದಲ ಮಹಿಳಾ ಕ್ಯಾಪ್ಟನ್ ಶಾಂತಾ ರಂಗಸ್ವಾಮಿ. ಚಿನ್ನಸ್ವಾಮಿಯಲ್ಲಿ ಶಾಂತಾ ರಂಗಸ್ವಾಮಿಗೂ ಸ್ಟ್ಯಾಂಡ್ ನೀಡಿ. ಮಹಿಳಾ ಲೆಜೆಂಡ್ ಕ್ರಿಕೆಟರ್ಗೂ ಸ್ಟ್ಯಾಂಡ್ ನೀಡುವಂತೆ ಆಗ್ರಹ. ಎಸ್, ಕರ್ನಾಟಕ ರಾಜ್ಯ ಮೊಟ್ಟ ಮೊದಲ ರಣಜಿ ಟ್ರೋಫಿ ಗೆದ್ದು 50 ವರ್ಷಗಳು ಕಳೆದಿದೆ. ಈ ಸಂಭ್ರಮಕ್ಕಾಗಿ ಕೆಎಸ್ಸಿಎ ಚಿನ್ನಸ್ವಾಮಿ ಕ್ರೀಡಾಂಗಣದ ಪ್ರೇಕ್ಷಕರ ಗ್ಯಾಲರಿಗೆ ಲೆಜೆಂಡ್ ಆಟಗಾರರ ಹೆಸರನ್ನು ಇಡಲು ಮುಂದಾಗಿದೆ. ಇದನ್ನ ಇಡೀ ಕ್ರಿಕೆಟ್ ಪ್ರೇಮಿಗಳು ಸ್ವಾಗತಿಸಿದ್ದಾರೆ. ಕರ್ನಾಟಕದ ಜಿಆರ್ವಿ, ಪ್ರಸನ್ನ ಕುಮಾರ್, ಸೈಯದ್ ಕಿರ್ಮಾನಿ, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ವೆಂಕಟೇಶ್ ಪ್ರಸಾದ್, ಜಾವಗಲ್ ಶ್ರೀನಾಥ್ರಂತ ಶ್ರೇಷ್ಠ ಆಟಗಾರರು ಭಾರತದ ಕ್ರಿಕೆಟ್ ಹಿಸ್ಟರಿಯಲ್ಲಿ ಅಜರಾಮರರಾಗಿ ಇರಲಿದ್ದಾರೆ. ಈಗ ನಮ್ಮ ಭಾರತದಲ್ಲಿ ಮಹಿಳಾ ಕ್ರಿಕೆಟ್ ಇವತ್ತು ಇಷ್ಟರ ಮಟ್ಟಕ್ಕೆ ಬೆಳೆಯಲು ಬುನಾದಿ ಹಾಕಿದ್ದವರ ಪೈಕಿ ಭಾರತ ಮಹಿಳಾ ತಂಡದ ಮೊದಲ ನಾಯಕಿಯಾಗಿದ್ದು ನಮ್ಮ ಕರ್ನಾಟಕದ ಶಾಂತಾ ರಂಗಸ್ವಾಮಿ. ಇವರ ಸಾಧನೆ ಯಾವ ಆಟಗಾರರಿಗೂ ಕಡಿಮೆ ಇಲ್ಲ. ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲ 6 ಹೊಡೆದಿದ್ದು ಇವರೇ. ಭಾರತದ ಪರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲ ಸೆಂಚುರಿ ಕೂಡ ಇವರೇ ಬಾರಿಸಿದ್ದು. ಜೊತೆಗೆ ಮೊದಲ ವುಮೆನ್ಸ್ ಕ್ರಿಕೆಟರ್ 1000 ರನ್ ದಾಖಲಿಸಿದ್ದು. ಇಂತಹ ಶ್ರೇಷ್ಠ ಆಟಗಾರ್ತಿ ಹೆಸರನ್ನ ಒಂದು ಸ್ಟ್ಯಾಂಡ್ಗೆ ಇಡಿ ಎಂದು ಅವರ ಜೊತೆಗೆ ಕ್ರಿಕೆಟ್ ಆಡಿದ್ದವರು ಒತ್ತಾಯ ಮಾಡ್ತಿದ್ದಾರೆ. ಮನವಿ ಏನಂದರೆ ನಮ್ಮ ವುಮೆನ್ಸ್ ಕ್ರಿಕೆಟ್ಗೂ ಒಂದು ಸ್ಟ್ಯಾಂಡ್ ನಮ್ಮ ಶಾಂತಾ ರಂಗಸ್ವಾಮಿ ಅವ್ರಿಗೆ ಕೊಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ವುಮೆನ್ಸ್ ಕ್ರಿಕೆಟ್ ಅಂತ ಕರ್ನಾಟಕಲ್ಲಿ ಮಾತಾಡಿದ್ರೆ ಪ್ರತಿಯೊಬ್ಬರು ಬಾಯಲ್ಲೂ ಫಸ್ಟ್ ಹೆಸರು ಬರೋದೇ ಶಾಂತಾ ರಂಗಸ್ವಾಮಿ ಅಂತ ಅವರು. ಸೊ ಫಸ್ಟ್ ಲೇಡಿ ಟು ಹಿಟ್ ಎ ಸಿಕ್ಸರ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅವರು. ಆ್ಯಂಡ್ ಅವ್ರಿಗೆ ಬರದೇ ಇರೋ ಅವಾರ್ಡೇ ಇಲ್ಲ ಸರ್. ವುಮೆನ್ಸ್ ಕ್ರಿಕೆಟ್ ಇವತ್ತು ಉಳಿದಿದೆ ನಮ್ಮ ಇಂಡಿಯಾಲಿ ಅಂದರೆ ಅವ್ರು ಒನ್ ಆಫ್ ದ ಪರ್ಸನ್. ಬಿಕಾಸ್ ಆ ಪ್ಲ್ಯಾಟ್ಫಾರ್ಮಿಂದ ಎಷ್ಟೋ ಜನ ಇನ್ಸ್ಪೈರ್ ಆಗಿ ಅದನ್ನು ಮುಂದೆ ಫಾಲೋ ಮಾಡ್ಕೊಂಬಂದು ಇವತ್ತು ಮಿತಾಲಿ ರಾಜ್ ಅವ್ರು ಎಷ್ಟು ರೆಕಾರ್ಡ್ ಮಾಡಿದ್ದಾರೆ. ಸೊ ಆ ಪ್ಲ್ಯಾಟ್ಫಾರ್ಮ್ ನೀಡಿದವ್ರಂತ ಪಿಲ್ಲರ್ ಅವರು ಸರ್. ನಮ್ಮ ದೇಶದಲ್ಲೇ ದೆಹಲಿಯಲ್ಲಿ ಅಂಜುಮ್ ಚೋಪ್ರಾ, ಆಂಧ್ರದಲ್ಲಿ ಮಿಥಾಲಿ ರಾಜ್ ಹೆಸರಿನ ಸ್ಟ್ಯಾಂಡ್ ಇದ್ದು, ಜುಳನ್ ಗೋಸ್ವಾಮಿ ಅವರ ಹೆಸರನ್ನ ಕೋಲ್ಕತ್ತಾ ಕ್ರೀಡಾಂಗಣದ ಸ್ಟ್ಯಾಂಡ್ಗೆ ಹಾಕೋದಾಗಿ ಅಲ್ಲಿನ ಅಸೋಸಿಯೇಷನ್ ಘೋಷಣೆ ಮಾಡಿದೆ. ಇಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ರಾಷ್ಟ್ರಗಳು ಸಹ ಮಹಿಳಾ ಕ್ರಿಕೆಟರ್ಗಳ ಹೆಸರನ್ನ ಸ್ಟ್ಯಾಂಡ್ಗೆ ನಾಮಕರಣ ಮಾಡಿದ್ದಾರೆ. ಶಾಂತಾ ರಂಗಸ್ವಾಮಿಗೆ ಬಿಸಿಸಿಐ ಲೈಫ್ ಟೈಮ್ ಅಚೀವರ್ ಅವಾರ್ಡ್ ನೀಡಿದ್ರೆ, ಕೇಂದ್ರ ಸರ್ಕಾರ ಅರ್ಜುನ, ಏಕಲವ್ಯ ಪ್ರಶಸ್ತಿಯನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಕೂಡ ರಾಜ್ಯೋತ್ಸವ ಪ್ರಶಸ್ತಿ, ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿದೆ. ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವರ ಹೆಸರಲ್ಲಿ ಒಂದು ಸ್ಟ್ಯಾಂಡ್ ಇದ್ರೆ ಅದು ಮಹಿಳಾ ಯುವ ಆಟಗಾರರಿಗೆ ಸ್ಫೂರ್ತಿಯಾಗಲಿದೆ ಅಂತಾರೆ ಮಾಜಿ ಮಹಿಳಾ ಕ್ರಿಕೆಟರ್. ಇವತ್ತು ವಿಮೆನ್ಸ್ ಕ್ರಿಕೆಟ್ ಅನ್ನೋದು ಏನಿದೆಯೋ ಅದಕ್ಕೆ ಮೂಲ ಕಾರಣ ಶಾಂತಾ ರಂಗಸ್ವಾಮಿ. ಪ್ರಥಮ ಮಹಿಳೆ ಅಂತಾನೆ ನಾನು ಹೇಳ್ತೀನಿ. ಏನಂದರೆ ಅವಳೇ ಪ್ರಥಮವಾಗಿ ಕ್ರಿಕೆಟ್ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಶಾಂತಾ. ಆಮೇಲೆ ಪ್ರಥಮವಾಗಿ ಒಂದು ಕ್ಯಾಪ್ಟನ್ ಆಗಿದ್ದು, ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಿದ್ದು ಶಾಂತಾ. ಮಿಡ್ ವಿಕೆಟಲ್ಲಿ ಅವಳು ಸಿಕ್ಸರ್ ಹೊಡೆದಿದ್ದು. ನನ್ನ ಆಗ್ರಹ ಏನಂದರೆ ಆ ಮಿಡ್ ವಿಕೆಟ್ ಆ ಏರಿಯಾಗೆ ನನಗೆ ಇನ್ನೂ ಕಣ್ಣು ಕಟ್ಟದಾಗಿದೆ. ಆ ಏರಿಯಾಲೇ ಅವಳಿಗೊಂದು ಸ್ಟ್ಯಾಂಡ್ ಅವಳ ಹೆಸರಿಗೆ, ಅವಳು ಜೀವಂತವಾಗಿ ಇರುವಾಗಲೇ ನಾವು ಕೊಡೋದು ಅತ್ಯಂತವಾಗಿ ನಾವು ಅವಳಿಗೆ ಸಲ್ಲಿಸೋ ಒಂದು ಗೌರವ ಅಂತ ನಾನು ಭಾವಿಸ್ತೀನಿ. ಈ ಮೂಲಕ ಕೆಎಸ್ಸಿಎಗೆ ಮಾಜಿ ಮಹಿಳಾ ಆಟಗಾರರು ಮನವಿ ಮಾಡಿದ್ದು, ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡಿ ಶಾಂತಾ ರಂಗಸ್ವಾಮಿ ಹೆಸರನ್ನ ಸ್ಟ್ಯಾಂಡ್ಗೆ ಇಡುವಂತೆ ಮನವಿ ಮಾಡುವುದಕ್ಕೆ ಮಹಿಳಾ ಕ್ರಿಕೆಟರ್ಸ್ ರೆಡಿಯಾಗಿದ್ದಾರೆ. ಇಂತಹ ಲೆಜೆಂಡ್ ಆಟಗಾರ್ತಿ ಶಾಂತಾ ರಂಗಸ್ವಾಮಿಯ ಹೆಸರನ್ನ ಕೆಎಸ್ಸಿಎ ಸ್ಟ್ಯಾಂಡ್ಗೆ ನಾಮಕರಣ ಮಾಡುತ್ತಾ ಕಾದು ನೋಡಬೇಕಿದೆ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.